ಡಿನ್ನರ್ ಮೀಟಿಂಗ್ ಸಾಕಷ್ಟು ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ರೆ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು? ನಾನ್ ನಿನ್ನೆ ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಆದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲಾ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ರಾಜಕೀಯ ಯಾವ ವಿಷಯ ಮಾಡ್ತೀರಿ ಸರ್? ಈ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಅವೆಲ್ಲ ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ಏನ್ ಸೆಟ್ಲ್ ಆಗಿದೆ? ಅವ್ರಿಗೆ ಹೇಳಿದೆ ಅಂತ ಅಲ್ಲ, ಅವ್ರಿಗೆ ಹೇಳಿದಾರಂತ ಅಲ್ಲ ಸ್ವಾಮಿ. ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿಯಾಗಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇರ್ಲತ್ತ MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರ್ಲಿಲ್ಲ ಆ ಸಭೆಯಲ್ಲಿ. ನಾನು ಆರಾಮ ಮಾತಾಡಿ. ಏನ್ ಇತ್ಯರ್ಥ ಅಂದ್ರೆ ಏನು? ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ. ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಸೆಷನ್ ಇದೆ, ಈಗ ಯಾಕೆ ಮಾಡು? ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರ್ಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಮಾಡುತ್ತಿಲ್ಲ. ಇದ್ರ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಬೇಕು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ನಾನು CM ಪುತ್ರ ಕಣ್ರಿ. ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಡಿನ್ನರ್ ಮೀಟಿಂಗ್ ಸಾಕಷ್ಟು ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ರೆ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು? ನಾನ್ ನಿನ್ನೆ ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಆದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲಾ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ರಾಜಕೀಯ ಯಾವ ವಿಷಯ ಮಾಡ್ತೀರಿ ಸರ್? ಈ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಅವೆಲ್ಲ ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ಏನ್ ಸೆಟ್ಲ್ ಆಗಿದೆ? ಅವ್ರಿಗೆ ಹೇಳಿದೆ ಅಂತ ಅಲ್ಲ, ಅವ್ರಿಗೆ ಹೇಳಿದಾರಂತ ಅಲ್ಲ ಸ್ವಾಮಿ. ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿಯಾಗಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇರ್ಲತ್ತ MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರ್ಲಿಲ್ಲ ಆ ಸಭೆಯಲ್ಲಿ. ನಾನು ಆರಾಮ ಮಾತಾಡಿ. ಏನ್ ಇತ್ಯರ್ಥ ಅಂದ್ರೆ ಏನು? ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ. ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಸೆಷನ್ ಇದೆ, ಈಗ ಯಾಕೆ ಮಾಡು? ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರ್ಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಮಾಡುತ್ತಿಲ್ಲ. ಇದ್ರ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಬೇಕು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ನಾನು CM ಪುತ್ರ ಕಣ್ರಿ. ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಡಿನ್ನರ್ ಮೀಟಿಂಗ್ ಸಾಕಷ್ಟು ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ರೆ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು? ನಾನ್ ನಿನ್ನೆ ಸಭೆ ಅಲ್ಲ ರೀ, ಊಟ ಅದು.
ಸಭೆ ಹೆಂಗಾಗ್ತದೆ? ಸಭೆ ಆದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ. ಅದನ್ನ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ರಾಜಕೀಯ ಯಾವ ವಿಷಯ ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು ಅವೆಲ್ಲ ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ಏನ್ ಸೆಟ್ಲ್ ಆಗಿದೆ? ಅವ್ರಿಗೆ ಹೇಳಿದೆ ಅಂತ ಅಲ್ಲ, ಅವ್ರಿಗೆ ಹೇಳಿದಾರಂತ ಅಲ್ಲ ಸ್ವಾಮಿ. ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿಯಾಗಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇಲ್ಲದ್ದು MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ಈಗ ನೀವು ನಾನಿರ್ಲಿಲ್ಲ ಆ ಸಭೆಯಲ್ಲಿ. ನಾನು ಸರ್ ಈಗ ಆರಾಮ ಮಾತಾಡಿ. ಇತ್ಯರ್ಥ ಏನ್ ಇತ್ಯರ್ಥ ಅಂದ್ರೆ ಏನು? ಬದಲಾಗ್ತಾರೆ ಇಲ್ವಾ ಅಂತ ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಸರ್ ದೆಹಲಿ ಹೋಗ್ತೀರಾ ನೀವು? ಸೆಷನ್ ಇದೆ, ಹೀಗೆ ಯಾಕೆ ಮಾಡು? ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರ್ಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಬಗ್ಗೆ ಮಾತಿಲ್ಲ. ಇದ್ದಿದ್ರೆ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ರು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದಲ್ಲಿ ನಾನು ಏನ್ ಹೇಳಕ್ಕಾಗಲ್ಲ. ನಾನು CM ಪುತ್ರ ಕಣ್ರಿ. ಮಾಹಿತಿ ಗೊತ್ತಿರುತ್ತಲ್ಲ. ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಡಿನ್ನರ್ ಮೀಟಿಂಗ್ ಸಾಕಷ್ಟು ಸಭೆಗಳಾಗ್ತಾ ಇದೆ. ನಿನ್ನೆ ಸಭೆ ಆಗಿತ್ತು, ನೀವು ಹೋಗಿದ್ರೆ ಸಭೆಗೆ. ಸಭೆಯಲ್ಲಿ ಏನ್ ಚರ್ಚೆ ಆಯ್ತು? ನಾನ್ ನೆನ್ನೆ ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಆದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ. ಅದನ್ನ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ರಾಜಕೀಯ ಯಾವ ವಿಷಯ ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು ಅವೆಲ್ಲ ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ಏನ್ ಸೆಟ್ಲ್ ಆಗಿದೆ? ಅವ್ರಿಗೆ ಹೇಳಿದೆ ಅಂತ ಅಲ್ಲ, ಅವ್ರಿಗೆ ಹೇಳಿದಾರಂತ ಅಲ್ಲ ಸ್ವಾಮಿ. ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿಯಾಗಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇಲ್ಲದ್ದು MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ಸರ್ ಈಗ ನೀವು ನಾನಿರ್ಲಿಲ್ಲ ಆ ಸಭೆಯಲ್ಲಿ. ನಾನು ಸರ್ ಈಗ ಆರಾಮ ಮಾತಾಡಿ. ಇತ್ಯರ್ಥ ಏನ್ ಇತ್ಯರ್ಥ ಅಂದ್ರೆ ಏನು? ಬದಲಾಗ್ತಾರೆ ಇಲ್ವಾ ಅಂತ ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಸರ್ ದೆಹಲಿ ಹೋಗ್ತೀರಾ ನೀವು? ಸೆಷನ್ ಇದೆ, ಹೀಗೆ ಯಾಕೆ ಮಾಡು? ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಿನ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರ್ಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಬಗ್ಗೆ ಮಾತಿಲ್ಲ. ಇದ್ದಿದ್ರೆ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ರು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದಲ್ಲಿ ನಾನು ಏನ್ ಹೇಳಕ್ಕಾಗಲ್ಲ. ನಾನು CM ಪುತ್ರ ಕಣ್ರಿ. ಮಾಹಿತಿ ಗೊತ್ತಿರುತ್ತಲ್ಲ. ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ